ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ ಸ್ವಲ್ಪ ಸಮಯಕ್ಕೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೊರಟೋದ. ನಾವಿಬ್ಬರು 6 ವರ್ಷಗಳ ಕಾಲ ಪ್ರೀತಿಸಿ ದೊಡ್ಡವರನ್ನು ಒಪ್ಪಿಸಿ ಮದುವೆ ಆಗ್ತಾ ಇದ್ವಿ. ಅವನ ಫೋನ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹುಡುಕಿದ್ರೂ ಅವನು ಸಿಕ್ಕಲಿಲ್ಲ. ಕೊನೆಗೆ ಅಪ್ಪ ಅಮ್ಮ ನನಗೆ 2 ವರ್ಷದ ನಂತರ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡೋದಕ್ಕೆ ಮಂಟಪವನ್ನು ರೆಡಿ ಮಾಡಿದ್ರು. ಅಷ್ಟರಲ್ಲಿ ನನ್ನ ಮೊದಲ ಗಂಡ ಬಂದ. ಆಮೇಲೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಕತೆನ ಕೊನೆ ತನಕ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ಒಬ್ಬಳೇ ಅಂತ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ನಾನು ಕೂಡ ಅವರು ಹೇಗೆ ಹೇಳಿದ್ರೆ ಅದೇ ರೀತಿ ಕೇಳ್ತಿದ್ದೆ. ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನನ್ನು ಹಾಸ್ಟೆಲ್ಗೆ ಹಾಕಬೇಕಾಗಿತ್ತು. ಆದರೆ ನಮ್ಮದು ಹಳ್ಳಿ. ಅದಕ್ಕಾಗಿ ಅಪ್ಪ ಅಮ್ಮ ಊರಲ್ಲಿರೋ ಅವ್ರ ಜಮೀನನ್ನು ಮಾರಿ ಸಿಟಿಗೆ ಬಂದುಬಿಟ್ರು. ನನ್ನನ್ನು ಕರ್ಕೊಂಡು ಬಂದು ಇರಲು ಒಂದು ಸ್ವಂತ ಮನೆಯನ್ನು ತಗೊಂಡ್ರು. ಆನಂತರ ಒಂದು 4 ಬಾಡಿಗೆ ಮನೆಗಳನ್ನು ಕಟ್ಟಿಸಿದ್ರು. ಅದರಿಂದ 50,000 ಬಾಡಿಗೆ ಬರ್ತಿತ್ತು. ಅದೇ ನಮ್ಮ ಜೀವನಕ್ಕೆ ಸರಿ ಹೋಗ್ತಿತ್ತು. ಊರಲ್ಲಿರೋ ಎಕರೆಗಟ್ಟಲೆ ಜಮೀನನ್ನು ಮಾರಿ ಸಿಟಿಯಲ್ಲಿ ಇಷ್ಟೇ ಮನೆಗಳನ್ನು ತಗೊಂಡಿದ್ದು ನನ್ನ ಹೃದಯಕ್ಕೆ ನೋವಾಗ್ತಿತ್ತು. ಇನ್ನು 5 ವರ್ಷಗಳು ಹೋಗಿದ್ರೆ ಅಪ್ಪ ಅಮ್ಮನಿಗೆ ಅದರಿಂದ ಒಳ್ಳೆ ಸಂಪಾದನೆ ಆಗಿರ್ತಿತ್ತು. ಮಾರಿದ್ರೆ ಅಯ್ಯೋ ಅಂತ ದುಃಖ ಆಗ್ತಿತ್ತು. ನಾನು ಕೂಡ ಇದಕ್ಕೆ ಕಾರಣ ಅಂತ ಅನ್ನಿಸ್ತಿತ್ತು. ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಪ್ರತಿ ನೆಂಟರು ನನ್ನನ್ನೇ ದೂಷಣೆ ಮಾಡ್ತಿದ್ರು. ಮಗಳು ಅಂದರೆ ಪ್ರೀತಿ ಇರಬೇಕು, ಎಷ್ಟಿರಬೇಕು ಅಷ್ಟೇ ಇರಬೇಕು. ಭಾವ, ಇರೋ ಎಲ್ಲ ಆಸ್ತಿನ ಮಾರ್ಕೊಂಡಿದ್ದೀರಾ. ನೀವು ಸತ್ತರೆ ನಿಮ್ಮನ್ನು ಎಲ್ಲಿ ಹಾಕೋದು? ನಮ್ಮ ಜಮೀನಿಗೆ ಬಂದರೆ ನಾವು ಜಾಗ ಕೊಡೋದಿಲ್ಲ ಅಂತ ಸಡನ್ ಆಗಿ ಹೇಳಿದ್ಲು. ಆಗ ಅಮ್ಮನ ಕಣ್ಣಿನಿಂದ ನೀರು ಕೆಳಗೆ ಬಂತು. ಚಿಕ್ಕಪ್ಪ ಜೋರಾಗಿ ಕಿರ್ಚಿದ್ರು. ಚಿಕ್ಕಮ್ಮ ಎದ್ರುಕೊಂಡು ಮನೆಯೊಳಗಡೆ ಹೊರಟೋದ್ಲು. ಇನ್ನು ಚಿಕ್ಕಪ್ಪ ಆಗ ಅಪ್ಪ ಹೇಳ್ತಾರೆ, ನನಗಿರೋದು ಒಬ್ಬಳೇ ಮಗಳು. 10 ವರ್ಷಗಳು ಕಳೆದ ನಂತರ ಹುಟ್ಟಿದ್ದು. ಅವಳು ನನ್ನ ಪ್ರಾಣ ಅಲ್ಲ, ನನ್ನ ಪ್ರಾಣ ಅವಳಲ್ಲಿ ಬೆಸೆದಿದೆ. ಅವಳು ಎಲ್ಲಿ ಸುಖವಾಗಿರ್ತಾಳೋ ಅಲ್ಲಿ ಅವಳನ್ನು ಚೆನ್ನಾಗಿ ಇಡಬೇಕಾಗಿದ್ರೆ ನಾನು ಈ ಜಮೀನನ್ನು ಮಾರಬೇಕಾಗಿತ್ತು. ನನ್ನ ಮಗಳು ತುಂಬ ಅಮಾಯಕಳು. ಹಾಸ್ಟೆಲಲ್ಲಿ ನೆಂಟರು ಮನೆಯಲ್ಲಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳಬೇಕಾದಾಗ ಅಪ್ಪನ ಕಣ್ಣುಗಳು ತುಂಬಿ ಬಂದು ನಾನು ಗಟ್ಟಿಯಾಗಿ ಅಪ್ಪನ್ನ ತಪ್ಕೊಂಡೆ. ನನ್ನ ಬದುಕಿನ ಆಸ್ತಿ ಅಂದರೆ ನಮ್ಮ ಮಗಳು. ಅವಳು ಚೆನ್ನಾಗಿರಬೇಕು ಅಷ್ಟೇ. ನಾನು ಸತ್ತ ಮೇಲೆ ಎಲ್ಲಿ ಹಾಕಿದ್ರೆ ಏನು? ಅದೇ ಸಿಟಿನಲ್ಲಿ ಬರುತ್ತಲ್ಲ, ಬೆಂಕಿನಲ್ಲಿ ಹಾಕ್ಬಿಡ್ತಾರೆ. ಕ್ಷಣಗಳು ಕಳೆಯೋದ್ರೊಳಗಡೆ ಬೂದಿ ಬರುತ್ತೆ. ಆ ರೀತಿ ಜಾಗದಲ್ಲೇ ಹಾಕ್ಬಿಡಿ. ಆಗ ಚಿಕ್ಕಪ್ಪ ಬಂದು ಅಪ್ಪನನ್ನ ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ರು. ನನ್ನ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ನನ್ನಿಂದ ಇಷ್ಟೊಂದು ಕಷ್ಟ ಅಪ್ಪನಿಗೆ. ಅವರ ಪಿತ್ರಾರ್ಜಿತ ಆಸ್ತಿ ಅದನ್ನು ಮಾರ್ಕೊಂಡ್ರು ನಾನು ಚೆನ್ನಾಗಿ ಓದಿ ಸಂಪಾದನೆ ಮಾಡಿ ಅದರಿಂದ ಬರೋ ದುಡ್ಡಿಂದ ಅಪ್ಪನ್ನ ಸಾಕಬೇಕು. ಅಲ್ಲ, ಅಪ್ಪ ಅಮ್ಮನನ್ನು ಸಾಕಬೇಕು. ಅದ್ರ ಜೊತೆಗೆ ಅಪ್ಪನಿಗೆ ಎಷ್ಟು ಜಮೀನು ಮಾರಿದ್ದಾರೆ ಅಷ್ಟು ಜಮೀನನ್ನು ತಕ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಅಮ್ಮ ಸಮಾಧಾನ ಮಾಡಿದ್ಲು. ಆದರೆ ಅವಳ ಮಾತುಗಳು ನನ್ನ ಕಿವಿಯೊಳಗೆ ಹೋಗ್ತಾನೆ ಇರಲಿಲ್ಲ. ಹಗಲು ರಾತ್ರಿ ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದೆ. ಸಿಟಿ ಆಗಿದ್ದರಿಂದ ಸ್ವಲ್ಪ ದಿನ ಬೇಕಾಗಿತ್ತು ನಮಗೆ ಅಡ್ಜಸ್ಟ್ ಆಗೋದಕ್ಕೆ. ಇಲ್ಲಿಯ ತರಕಾರಿಗಳು ನಮಗೆ ಸೆಟ್ ಆಗ್ತಾ ಇರಲಿಲ್ಲ. ಹಳ್ಳಿಯಲ್ಲಾದರೆ ನಮ್ಮ ತೋಟದಲ್ಲಿ ಬೆಳೀತಾ ಇದ್ದ ಫ್ರೆಶ್ ತರಕಾರಿಗಳು ಇಷ್ಟ ಆಗ್ತಿದ್ವು. ಅಮ್ಮ ನಾವಿದ್ದ ಮನೆಯಲ್ಲಿ ಕಾಂಪೌಂಡ್ನಲ್ಲಿ ಸ್ವಲ್ಪ ಜಾಗ ಇತ್ತು. ಅಲ್ಲೇ ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಎಲ್ಲನೂ ಬೆಳೀತಿದ್ಲು. ನನ್ನ ಮಗಳಿಗೆ ಫ್ರೆಶ್ ತರಕಾರಿನೇ ಇಡಬೇಕು ಅಂತ. ಇವರ ವೇಷಭೂಷಣಗಳು, ಮಾತಾಡೋ ಶೈಲಿ ಯಾವುದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸಿಟಿ ಆಗಿದ್ದರಿಂದ ತುಂಬ ಕಷ್ಟ ಆಗ್ತಿತ್ತು. ಆದರೆ ನಾನು ಅದನ್ನೆಲ್ಲ ಭೇದಿಸಲೇಬೇಕಾಗಿತ್ತು. ಅಪ್ಪ ಅಮ್ಮ ನನಗಾಗಿ ಅಷ್ಟು ದೊಡ್ಡ ನಿರ್ಧಾರ ಮಾಡಿದರು. ಅಂದಮೇಲೆ ನಾನಿಲ್ಲಿಗೆ ನನ್ನನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ 100ಕ್ಕೆ 1000 ಪ್ರಯತ್ನ ಹಾಕ್ತೆ. ಸ್ವಲ್ಪ ದಿನಗಳಲ್ಲಿ ನಾನು ಸಿಟಿ ಹುಡುಗಿ ಆದೆ. ಅಮ್ಮ ಪ್ರತಿದಿನಾನು
ನನಗೆ ದೃಷ್ಟಿ ತೆಗಿತಿದ್ಲು. ಎಷ್ಟು ಸುಂದರವಾಗಿದ್ದಾಳೆ ನನ್ನ ಮಗಳು ಸಿಟಿ ಬಟ್ಟೆನಲ್ಲಿ ಅಂತ. ಈಗ ಕಾಲೇಜಲ್ಲಿ ನಾನು ಟಾಪರ್, ಎಲ್ರಿಗಿಂತ ತುಂಬ ಚೆನ್ನಾಗಿ ಓದ್ತೀನಿ. ನಾನು ಪ್ರತಿ ಕ್ಷಣನೂ ಓದೋದು, ಪಾಠ ಆಗಿದ್ರೂ ಓದ್ತೀನಿ, ಪಾಠ ಆಗಿಲ್ಲ ಅಂದರೂ ಓದ್ತೀನಿ, ನಿದ್ರೆ ಕಣ್ಣಲ್ಲೂ ಓದ್ತೀನಿ. ಓದೋದೇ ನನ್ನ ಪ್ರಪಂಚ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅಮ್ಮ ಹೇಳ್ತಾಳೆ, ಅಷ್ಟೊಂದೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಓದು. ಇರೋದು ನೀನೊಬ್ಬಳೇ ತಾನೇ, ಯಾರಿಗಿಡಬೇಕು ನಿನ್ನಪ್ಪ? ಗಂಡು ಮಕ್ಕಳಿದ್ದಿದ್ರೆ ಆಸ್ತಿ ಇಡಬೇಕಾಗಿತ್ತು. ಗಂಡನ ಮನೆಗೆ ನಿನ್ನನ್ನು ಕಳಿಸ್ತಾರೆ ಅಲ್ವಾ, ಮತ್ತು ಆಸ್ತಿ ನಮಗೆ ಯಾಕೆ? ಎಲ್ಲ ಸರಿಯಾಗಿ ನಡೀತಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜ್ನ ಪ್ರಿನ್ಸಿಪಲ್ನ ಮಗ ಕಿರಣ್ ಹೊಸದಾಗಿ ಕಾಲೇಜ್ಗೆ ಅಡ್ಮಿಷನ್ ಆದ. ಮೊದಲು ಅವನ ಜೊತೆ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿದ್ದೆ. ದಿನಗಳು ಕಳೆದಂತೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ಆದ. ಇಬ್ಬರ ಗೋಲ್ ಒಂದೇ ಇದ್ದಿದ್ದು, ಹಗಲು ರಾತ್ರಿ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅನ್ನೋದು ಅಷ್ಟೇ. ಬೇರೆಯವರು ನಮ್ಮನ್ನು ನೋಡಿದ್ರೆ ಕಪಲ್ ಅಂತ ಅಂದ್ಕೊಳ್ತಿದ್ರು. ಇಬ್ಬರ ಎಜುಕೇಷನ್ ಮುಗೀತು. ಕಂಪನಿ ಬೇರೆ ಬೇರೆ ಆಗಿದ್ರೂ ಕೂಡ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಪದೇ ಪದೇ ಸಿಗ್ತಿದ್ವಿ. ಸ್ವಲ್ಪ ದಿನಗಳು ಕಳೆದ ಮೇಲೆ ಕಿರಣ್ ನನ್ನ ಕಂಪನಿಗೆ ಜಾಯ್ನ್ ಆದರು. ಹೊಸದಾಗಿ ಮ್ಯಾನೇಜರ್ ಪೋಸ್ಟ್ಗೆ ಅಪಾಯಿಂಟ್ ಆಗಿದ್ದಾನೆ ಅಂತ. ಈಗ ನಾವಿಬ್ಬರು ಇನ್ನೂ ಕ್ಲೋಸ್ ಆದ್ವಿ. ಈ ಕ್ಲೋಸ್ನೆಸ್ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಚಿಗ್ರೋದಕ್ಕೆ ಸಹಾಯ ಮಾಡ್ತು. ಒಬ್ರನ್ನೊಬ್ರು ಬಿಟ್ಟು ಇರೋದಕ್ಕೆ ಸಾಧ್ಯವಾಗದಷ್ಟು ಪ್ರೀತಿ ಶುರು ಮಾಡಿದ್ವಿ. ಇಬ್ಬರು ಬೇರೆ ಬೇರೆ ಜಾತಿ. ಆ ಭಯ ಮನಸ್ಸಲ್ಲಿ ಯಾವಾಗಲೂ ಇತ್ತು. ಮೊದಲು ಅಪ್ಪ ಅಮ್ಮ ಮನೆಯಲ್ಲಿ ಒಪ್ಪಿಲ್ಲ ಈ ಸಂಬಂಧಕ್ಕೆ. ನಮ್ಮಿಬ್ಬರ ನಿಷ್ಕಲ್ಮಶವಾದ ಪ್ರೀತಿಗೆ ನನ್ನ ಮತ್ತು ಕಿರಣ್ ಮನೆಯವರು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ನೀಡಿದರು. ಇಬ್ಬರು ಚೆನ್ನಾಗಿ ಓದಿದ್ದೀರಾ, ಒಳ್ಳೆ ಪೊಸಿಷನ್ನಲ್ಲಿದ್ದೀರಾ, ನಿಮ್ಮ ಬದುಕಿಗೆ ನಿಮಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನೇ ಮಾಡಿ, ಯಾವಾಗಲೂ ನಾವು ನಿಮಗೆ ಬೆಂಬಲವಾಗಿರ್ತೀವಿ ಅಂತ ಅಪ್ಪ ಅಮ್ಮ ಹೇಳಿದ್ರು. ಇಬ್ಬರ ಕಂಗಳು ತುಂಬಿದ್ವು. ಈ ಅಮೂಲ್ಯವಾದ ಮಾತುಗಳಿಂದ ಎಂಗೇಜ್ಮೆಂಟ್ ಆದ ಮೇಲೆ ಇಬ್ಬರು ಕೂಡ ಇನ್ನೂ ಕ್ಲೋಸ್ ಆದ್ವಿ. ಮೊದಲು ಕೈ ಹಿಡ್ಕೊಳ್ತಾ ಇದ್ದವರು ಈಗ ಪರಸ್ಪರ ತುಟಿಗಳಿಗೆ ಮುತ್ತು ಕೊಡ್ತಾ ಇದ್ದೀವಿ. ಒಬ್ರನ್ನೊಬ್ರು ಗಟ್ಟಿಯಾಗಿ ತಪ್ಕೋತೀವಿ ಅಷ್ಟೇ. ಅದನ್ನು ಬಿಟ್ಟು ಮತ್ತೇನೂ ಇಲ್ಲ. ಮದುವೆ ಖರ್ಚನ್ನು ಕೂಡ ಅಪ್ಪ ಅಮ್ಮ ತೆಗೆದುಕೊಳ್ಳೋದಕ್ಕೆ ಇಬ್ಬರು ಬಿಡಲಿಲ್ಲ. ಹುಡುಗನ ಮನೆ ಖರ್ಚನ್ನು ಹುಡುಗ, ಹುಡುಗಿ ಮನೆ ಖರ್ಚನ್ನು ಹುಡುಗಿ, ಇಬ್ಬರು ಕೂಡ ಎಷ್ಟು ಖರ್ಚಾದರೂ ಪರಸ್ಪರ ಇಬ್ಬರು 50% ಕೊಡೋದಾಗಿ ನಿರ್ಧಾರ ಮಾಡಿದ್ದು ನಾವಿಬ್ರು. 2 ವರ್ಷಗಳ ಕಾಲ ಸತತವಾಗಿ ಕೆಲಸಕ್ಕೆ ಹೋಗಿದ್ದರಿಂದ ನಮ್ಮಿಬ್ಬರ ಅಕೌಂಟ್ನಲ್ಲಿ ತುಂಬಾ ದುಡ್ಡಿತ್ತು. ಅದರಲ್ಲೂ ಕಿರಣ್ ಅಕೌಂಟ್ನಲ್ಲಿ ಸ್ವಲ್ಪ ಜಾಸ್ತಿನೇ. ಮದುವೆ ಕೂಡ ತುಂಬ ಸುಂದರವಾಗಾಯಿತು. ನಾವಿಬ್ಬರು ಹೇಗೆ ಕನಸು ಕಟ್ಕೊಂಡಿದ್ವೋ ಅದೇ ರೀತಿ ನಮ್ಮಿಬ್ಬರ ಮದುವೆ. ಆದರೆ ಮದುವೆಯಾದ ಸ್ವಲ್ಪ ಹೊತ್ತಿಗೆ ಮದುವೆ ಮಂಟಪದಿಂದ ಪ್ರೀತಿಯಿಂದ ನನ್ನನ್ನು ಮದುವೆಯಾಗಿದ್ದ, ಜೀವನ ಪರ್ಯಂತ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದ ಕಿರಣ್ ಕಾಣೆಯಾಗಿದ್ದ. ಅದನ್ನು ನೋಡಿ ಶಾಕ್ ಆಗಿ 2 ದಿನಗಳು ಬೇಕಾಗಿತ್ತು ನನಗೆ ಪ್ರಜ್ಞೆ ಬರೋದಕ್ಕೆ. ಕಿರಣ್ ನನ್ನನ್ನು ಬಿಟ್ಟು ಹೊರಟೋಗಿದ್ದಾನೆ ಅನ್ನೋ ವಿಷಯನ ತಿಳಿದು. ದುರಾದೃಷ್ಟ ಅಂದರೆ ಅವ್ರ ಅಪ್ಪ ಅಮ್ಮ ಮನೆಯವ್ರಿಗೂ ಕೂಡ ತಿಳಿದಿಲ್ಲ ಅವನು ಎಲ್ಲಿ ಅಂತ. ತುಂಬ ದುಃಖ ಆಗ್ತಿತ್ತು. ಅದನ್ನು ನೆನೆಸ್ಕೊಂಡು ಮನೆಯಲ್ಲಿರೋ ಪ್ರತಿಯೊಬ್ಬರು ನನಗೆ ಸಮಾಧಾನ ಮಾಡಿದ್ರು. ಕೇವಲ ನನ್ನ ಮನೆಯವ್ರು ಮಾತ್ರ ಅಲ್ಲ, ಕಿರಣ್ ಮನೆಯವರು ಕೂಡ. ಒಂದು 6 ತಿಂಗಳು ತುಂಬ ಹುಡುಕಾಡಿದ್ವಿ, ತಡ್ಕಾಡ್ದೆ. ಕಿರಣ್ ಎಲ್ಲಿ ಹೋದ ಅಂತ. ಎಲ್ಲಿ ಹುಡುಕಿದ್ರೂ ಕೂಡ ಸಿಕ್ಕಲೇ ಇಲ್ಲ. ಯಾರಾದರೂ ಕಳೆದು ಹೋಗಿದ್ರೆ ಹುಡುಕ್ಬೋದು, ಆದರೆ ಬೇಕು ಅಂತಾನೆ ಕಳೆದು ಹೋಗಿದ್ರೆ ಸಿಗಲೇಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಹುಡ್ಕೋದಿಕ್ಕೆ ಸಾಧ್ಯನೇ ಇಲ್ಲ. ಕಿರಣ್ ಉದ್ದೇಶಪೂರ್ವಕವಾಗಿ ಕಳೆದು ಹೋಗಿರೋದು. ಈಗ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮ್ಮ ಪದೇ ಪದೇ ಹೇಳಿದ ಮೇಲೆ ನಂಗೆ ಅರ್ಥ ಆಯಿತು. ನಾನು ನನ್ನ ಕೆಲಸದ ಕಡೆ ಗಮನ ಕೊಟ್ಟೆ. ದಿನಗಳು ಕಳೆದಂತೆ ಕಿರಣ್ ಮೇಲೆ ಇದ್ದ ಮೋಹ ಕಡಿಮೆ ಆಯ್ತಾ ಹೋಯಿತು. ಯಾಕಂದರೆ ಅಪ್ಪ ಅಮ್ಮ ನನಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಅವರನ್ನು ನಾನು ಸಾಕಬೇಕು, ಅವರು ತಮ್ಮ ಬದುಕನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಅದು ಸತ್ಯ ಕೂಡ. ನನ್ನ ಬದುಕನ್ನು ನಾನು ಸಾಗಿಸ್ತಾ ಇದ್ದೆ.
ಮನಸ್ಸಲ್ಲಿ ತುಂಬ ದುಃಖ ಇದ್ದರೂ ಅದನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇರಲಿಲ್ಲ. ತುಂಬ ಪ್ರಶ್ನೆಗಳು ಕಿರಣ್ ಮೇಲೆ. ಆಫೀಸಿಂದ ಮನೆಗೆ ಬಂದೆ. ಇಂದು ಸ್ವಲ್ಪ ಲೇಟ್ ಆಗಿತ್ತು. ಬಾಗಿಲ ಮುಂದೆ ತುಂಬ ಜನರ ಚಪ್ಪಲಿಗಳಿತ್ತು. ಅದನ್ನು ನೋಡಿ ಯಾರು ಬಂದಿದ್ದಾರೆ ಮನೆಗೆ ಅಂತ ನೋಡಿದ್ರೆ ನನ್ನ ಅತ್ತೆ ಮಗ ಶೇಖರ್ ಬಂದಿದ್ದಾನೆ. ಅವನನ್ನು ನೋಡಿ ತುಂಬಾ ಖುಷಿಪಟ್ಟೆ. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್. ಜೋರಾಗಿ ಓಡ್ ಬಂದು ಅವನ ಕೈನ ಹಿಡ್ಕೊಂಡೆ. ಅವನು ಕೂಡ ಕಾಂತಿಯಿಂದ ಹೊಳೆಯೋ ಅವನ ಕಣ್ಣುಗಳಿಂದ ನನ್ನ ಜೊತೆ ಮಾತಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ತಿಳಿತು ಅಕ್ಕಪಕ್ಕದಲ್ಲಿರೋ ಅತ್ತೆ ಮಾವ, ಅಪ್ಪ ಅಮ್ಮ ಖುಷಿಯಿಂದ ನಮ್ಮಿಬ್ಬರನ್ನೇ ನೋಡ್ತಿದ್ದಾರೆ ಅಂತ. ನಿಧಾನವಾಗಿ ತಿಳಿತು. ನಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡೋದಕ್ಕೆ ಅತ್ತೆ ಬಂದಿದ್ದಾರೆ. ಮದುವೆ ಮಂಟಪದಿಂದ ಹುಡುಗ ಹೊರಟೋದ. ಆದರೂ ಕೂಡ ನೀನು ಜೀವನ ಪರ್ಯಂತ ಒಂಟಿಯಾಗಿ ಬದುಕೋ ನಿರ್ಧಾರ ಮಾಡಿದ್ಯಾ. ಆದರೆ ನಿನ್ನನ್ನು ಮುದ್ದಾಗಿ ಸಾಕಿ ಒಬ್ಳನ್ನೇ ನೋಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಿನಗೂ ಸಂಗಾತಿ ಬೇಕು, ಮಕ್ಕಳು ಮರಿ ಆಗಬೇಕು. ಆಗ ಶೇಖರ್, ನಾನು ನಿನ್ನನ್ನು ಮದುವೆ ಆಗ್ತೀನಿ. ನಿನ್ನ ಹಿಂದಿನ ಪ್ರೀತಿಯ ಬಗ್ಗೆ, ಮದುವೆ ಬಗ್ಗೆ ಎಂದೂ ಪ್ರಶ್ನೆ ಮಾಡೋದಿಲ್ಲ. ನನ್ನನ್ನು ನೀನು ನಂಬಬಹುದು ಅಲ್ವಾ ಅಂತ ತನ್ನ ಕೈಗಳನ್ನು ಹಿಡ್ದ ನನ್ನ ಮುಂದೆ. ನನಗೆ ತಿಳಿದೆ. ನಾನು ಕೂಡ ಮದುವೆಗೆ ಒಪ್ಕೊಂಡೆ. ಸಿಂಪಲ್ಲಾಗಿ ಮದುವೆ ಆಗೋಣ ಅಂದರೂ ಕೂಡ ಶೇಖರ್ ಮನೆಯಲ್ಲಿ ಒಪ್ಪಲಿಲ್ಲ ಅತ್ತೆ. ನನಗಿರೋದು ಒಬ್ಬನೇ ಮಗ. ಗ್ರ್ಯಾಂಡಾಗಿ ನಾವೇ ಮಾಡ್ತೀವಿ. ನೀನು ನಿನ್ನಪ್ಪ ಅಮ್ಮ ಮದುವೆಗೆ ಬಂದರೆ ಸಾಕು ಅಂತ ಎಲ್ಲ ಖರ್ಚನ್ನು ನಾವೇ ಹಾಕಿ ಮಾಡ್ತೀವಿ. ಇದಕ್ಕೆ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ವಿ. ನನಗೆ ತುಂಬ ಕನ್ಫ್ಯೂಷನ್. ಮದುವೆಯಾಗಿ ಸರಿ ಮಾಡ್ತಿದ್ದೀನಾ? ವರ್ಷಗಳೇ ಕಳೀತು ಕಿರಣ್ ಹೋಗಿ. ಇದ್ರ ಮಧ್ಯೆ ಅಪ್ಪ ಅಮ್ಮನೂ ಮಾರಿದ್ದ ಜಮೀನನ್ನು ತಗೊಂಡೆ ಲೋನ್ ಮಾಡಿ. ಲೋನನ್ನು ಬೇರೆ ತೀರಿಸ್ಬೇಕು. ಇವ್ರುಗಳ ಮಧ್ಯೆ ನನಗೇನು ಮಾಡಬೇಕು ಅಂತ ತಿಳಿತಿಲ್ಲ. ಶೇಖರ್ ಮೇಲೆ ನನಗೆ ಪ್ರೀತಿ ಇಲ್ಲ, ಸ್ನೇಹ ಇರೋದಷ್ಟೆ. ಅಮ್ಮ ಹೇಳ್ತಿದ್ಲು, ಶೇಖರ್ ತುಂಬ ಒಳ್ಳೆ ಹುಡುಗ, ನಿಧಾನವಾಗಾದರೂ ಅವನ ಮೇಲೆ ನಿನಗೆ ಪ್ರೀತಿ ಆಗತ್ತೆ. ಯಾಕಂದರೆ ಅವನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ. ನೀನು ಕಿರಣ್ಣನ್ನು ತುಂಬ ಪ್ರೀತಿ ಮಾಡಿದ್ದೆ. ಅವನು ನಿನ್ನನ್ನು ಬಿಟ್ಟು ಹೊರಟೋದ. ಆದರೆ ಶೇಖರ್ ನಿನ್ನನ್ನು ಎಂದೂ ಬಿಟ್ಟೋಗೋದಿಲ್ಲ. ಕಣ್ಣ ರೆಪ್ಪೆಯಂತೆ ಕಾಪಾಡ್ತಾನೆ. ಜಾಸ್ತಿ ಯೋಚಿಸ್ಬೇಡ ಅಂತ ಮದುವೆ ಹಿಂದಿನ ದಿನ ರಾತ್ರಿ ಹೇಳಿದ್ಲು. ನೆಮ್ಮದಿಯಾಗಿ ನಿದ್ರಿಸ್ದೆ. ಅಮ್ಮ ಹೇಳಿದ ನಿಜ ಅಂತ ನನಗೂ ಕೂಡ ಅನ್ನಿಸ್ತು. ಬೆಳಗ್ಗೆ ಎಚ್ಚರವಾದಾಗ ನನ್ನನ್ನು ಮದುಮಗಳಂತೆ ರೆಡಿ ಮಾಡಿದ್ರು. ಇಂದು ನನ್ನ ಮದುವೆ 2ನೇ ಬಾರಿ. ಹೃದಯ ತುಂಬಿ ಬಂತು ಭಾರದಿಂದ. ನಾನು ಕೂಡ ತುಂಬ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ಎಲ್ಲರೂ ಹೇಳಿದ್ರು. ಆದರೆ ನನ್ನ ಮನಸ್ಸಲ್ಲಿ ಪದೇ ಪದೇ ಕಿರಣ್ ಮೇಲಿದ್ದ ಪ್ರೀತಿ, ಮೋಹ ಎದ್ದು ನಿಲ್ತಿತ್ತು. ಅವನನ್ನು ಮರೆತು ಹೇಗೆ ಮದುವೆ ಆಗ್ತಿದ್ಯಾ ಅಂತ ಶೇಖರ್ ನನಗೆ ತಾಳಿ ಕಟ್ಟಬೇಕು, ಅದನ್ನು ಎದುರಿಸೋ ಶಕ್ತಿ ಇರಲಿಲ್ಲ. ಕಿರಣ್ ಮದುವೆ ಆಗಿದ್ದಾಗ ಅದನ್ನು ತುಂಬ ಖುಷಿಯಿಂದ ಸ್ವೀಕರಿಸಿದ್ದೆ. ಆಗ ಜೋರಾಗಿ ಎಲ್ಲರೂ ಕಿರ್ಚಿದ್ರು. ಕಣ್ ತೆಗೆದು ನೋಡಿದಾಗ ನನ್ನ ಎದುರುಗಡೆ ನಿಂತಿರೋ ಮನುಷ್ಯ ನಿಜವಾಗ್ಲೂ ನಿಂತಿದ್ದಾನಾ ಅಥವಾ ನನ್ನ ಭ್ರಮೆಯ ಅಂತ ಅಂದ್ಕೊಂಡೆ. ನನ್ನ ಪ್ರೀತಿಯ ಕಿರಣ್ ನನ್ನನ್ನು ಬಿಟ್ಟು ಹೋಗಿದ್ದವನು. ನೀನು ಬೇಡ ಅಂತ ಅವನು ನನ್ನ ಮದುವೆ ಮಂಟಪದಲ್ಲಿ ನಿಂತಿದ್ದಾನೆ. ಅಯ್ಯೋ! ಶೇಖರ್ ಶಾಕ್ ಆಗಿ ಭಯದಿಂದ ಅವನನ್ನೇ ನೋಡ್ತಿದ್ದಾನೆ. ನನಗೆ ತಿಳಿದೆ. ನಾನು ಎದ್ದು ಅವನ ಬಳಿ ಹೋದೆ. ಅವನು ಅಳ್ತಾ ನನ್ನನ್ನೇ ನೋಡ್ತಿದ್ದಾನೆ. ನನ್ನನ್ನು ಬಿಟ್ಟು ನೀನು ಹೇಗೆ ಮದುವೆ ಆಗ್ತಿದ್ಯಾ? ನನಗಾಗಿ ಇನ್ನೂ ಕಾಯ್ಬೋದಾಗಿತ್ತು ಅಲ್ವಾ? ಇಷ್ಟು ಬೇಗ ನನ್ನನ್ನು ಮರ್ತುಬಿಟ್ಯಾ ಅಂತ ಅಳ್ತಾ ನನ್ನ ಕೆಳಗಡೆ ಕೂತ. ನನ್ನ ಕಣ್ಣುಗಳು ಏನಾಯಿತು ಅಂತ ಅವನನ್ನು ಪ್ರಶ್ನಿಸ್ತಾ ಇದ್ವು. ಆಗವನು ಪಾಕೆಟಲ್ಲಿದ್ದ ಯಾವುದೋ ರಿಪೋರ್ಟ್ನ ತೋರಿಸ್ದ. ಅದನ್ನು ನೋಡಿ ಬೆಚ್ಚಿ ಬಿದ್ದೆ. ಮೊದಲಿದ್ದ ರಿಪೋರ್ಟಲ್ಲಿ ಫಸ್ಟ್ ಸ್ಟೇಜ್ ಅಬ್ಡೊಮಿನಲ್ ಕ್ಯಾನ್ಸರ್ ಇತ್ತು. 2ನೇ ರಿಪೋರ್ಟಲ್ಲಿ ಅದು ಕ್ಯೂರ್ ಆಗಿದೆ. ಅಂದರೆ 1 ವರ್ಷಗಳ ಕಾಲ ಟ್ರೀಟ್ಮೆಂಟಲ್ಲಿ ಕಿರಣ್ ಇದ್ದಿದ್ದು. ಇದು ನನಗೆ ಹೇಳ್ಬೋದಾಗಿತ್ತಲ್ವಾ ಅಂತ ನಾನು ಪ್ರಶ್ನೆ ಮಾಡಿದೆ. ಅದಕ್ಕವನು, ಅಕಸ್ಮಾತ್ ನನಗೇನಾದರೂ ತೊಂದರೆ ಆದರೆ ನಿನ್ನನ್ನು ಆ ಕಷ್ಟದಲ್ಲಿ ಸಿಲುಕಿಸೋದಕ್ಕೆ
ಇಷ್ಟ ಇರಲಿಲ್ಲ ಅಷ್ಟೆ. ಯಾಕಂದರೆ ನನ್ನ ಮನೆಯಲ್ಲಿ ಕೂಡ ಯಾರಿಗೂ ತಿಳಿದಿಲ್ಲ. ನನ್ನ ಗೆಳೆಯ ಕೃಷ್ಣ ಇದಕ್ಕೆ ಸಹಾಯ ಮಾಡ್ದ. ಇಂದು ನಿನಗೆ ಎಲ್ಲ ವಿಷಯನ ಹೇಳಿ ನಾವಿಬ್ಬರು ಒಂದಾಗಿ ಬದುಕೋಣ ಅಂತ ನಿನ್ನ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ತಿಳಿತು ನೀನು ಮದುವೆ ಆಗ್ತಿದ್ಯಾ ಅಂತ. ನಿಜವಾಗ್ಲೂ ನನ್ನ ಮೇಲಿದ್ದ ನಿನ್ನ ಪ್ರೀತಿನ ಮರ್ತುಬಿಟ್ಟಿದೆಯಾ ಅಂತ ಕೇಳ್ದ. ಆಗ ನನಗೆ ಏನು ಮಾತಾಡಬೇಕು ಅಂತ ತಿಳಿಲೇ ಇಲ್ಲ. ಮಂಟಪದಲ್ಲಿ ಇದ್ದ ಶೇಖರ್ ನೆನಪಾದ. ಅವನ ಬಳಿ ಹೋದೆ. ಅವನು ಜೋರಾಗಿ ನಗೋದಕ್ಕೆ ಶುರು ಮಾಡ್ದ. ನಿಮ್ಮ ಪ್ರೀತಿ ಪರಿಶುದ್ಧವಾಗಿತ್ತು, ಅದಕ್ಕೆ ಇನ್ನೂ ತಾಳಿ ಕಟ್ಟಿಲ್ಲ. ಅಷ್ಟರಲ್ಲಿ ಕಿರಣ್ ಬಂದ. ನೀವಿಬ್ಬರೂ ಒಬ್ರಿಗೊಬ್ರು ಹುಟ್ಟಿರೋದು ಅಂದಮೇಲೆ ನಾನು ಮಧ್ಯ ಬಂದು ತಪ್ಪು ಮಾಡೋದಿಲ್ಲ ಅಂತ ಕಿರಣ್ಣನ್ನು ಕರ್ಕೊಂಡು ಹೋಗಿ ಮದುವೆ ಹುಡುಗನ ರೀತಿ ರೆಡಿಯಾಗಿ ಕರ್ಕೊಂಡು ಬಂದ. ಮದುವೆ ಕೂಡ ಚೆನ್ನಾಗೇ ಆಯಿತು. ನಾವು 2ನೇ ಬಾರಿ ಗಂಡ ಹೆಂಡತಿ ಆದ್ವಿ. ಆದರೆ ಈ ರೀತಿ ಎಂದೂ ಕೂಡ ನಾವಿಬ್ರು ಬಿಟ್ಟು ಹೋಗೋದಿಲ್ಲ ಅನ್ನೋ ಪ್ರತಿಜ್ಞೆನೂ ಮಾಡಿದ್ವಿ. ಯಾವುದೇ ವಿಷಯ ಇದ್ದರೂ ಪರಸ್ಪರ ಹಂಚ್ಕೊಳ್ತೀವಿ ಅಂತ ನಮ್ಮಿಬ್ಬರ ಖುಷಿಗೆ ಶೇಖರ್ ಸಾಕ್ಷಿಯಾದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.